ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಈ ಚಳಿನಲ್ಲಿ ಎದ್ದೇಳೋದೇ ಕಷ್ಟ, ಇನ್ನು ಅಂಥದ್ರಲ್ಲಿ ಬ್ರೇಕ್ಫಾಸ್ಟ್ ಹೇಗಪ್ಪ ಮಾಡ್ಕೊಳ್ಳೋದು ಅನ್ಕೋತೀವಿ. ಸೊ ಸಿಂಪಲ್ಲಾಗಿ ನಾನು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ. ಈ ಚಿತ್ರಾನ್ನದ ಕತೆ ಹೇಳ್ತೀನಿ. ನಾನು ಈ ಇಂಟ್ರೆಸ್ಟ್ ಇಲ್ಲ ಅಂದರೆ ಹೀಗೆ ಆಗೋದು ಅನಿಸುತ್ತೆ. ಕಡಲೆಬೇಳೆ ಮತ್ತು ಕಡಲೆ ಬೀಜನ ಆ್ಯಡೇ ಮಾಡಿಲ್ಲ. ಸೊ ಬೇಳೆನ ಆ್ಯಡ್ ಮಾಡಿಕೊಂಡೆ, ಕಡಲೆ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಫೈನಲಿ ಚಿತ್ರಾನ್ನದ ಗೊಜ್ಜನ್ನ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಅದ್ರ ಜೊತೆಗೆ ನಾನು ಎಗ್ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿ ಮತ್ತು ಸ್ವಲ್ಪ ಹಸಿರು ಮೆಣಸಿಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಲ್ಟು, ಹಾಗೆ ಗರಂ ಮಸಾಲ ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ಒಂದು ಲೋಟದಲ್ಲಿ ಈ ಸ್ಟ್ರೀಟ್ ಸ್ಟೈಲಲ್ಲಿ ಟರ್ನ್ ಮಾಡೋಣ ಅಂತ ಹೋದೆ. ಖಂಡಿತ ಅಷ್ಟು ಫಾಸ್ಟಾಗಿ ಆಗಲಿಲ್ಲ. ನೆಕ್ಸ್ಟ್ ನಾನು ಅದ್ರ ಜೊತೆಗೆ ಒಂದು ಹೆಲ್ತಿಯಾದ ಪೌಡರ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಈ ಮಿಲೆಟ್ಸು ಮತ್ತು ಈ ಡ್ರೈ ಫ್ರೂಟ್ಸು ಕೆಲವೊಂದು ಇನ್ನೊಂದಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅದು ಕಂಪ್ಲೀಟ್ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡಿ. ಹಾಗೆ ನನ್ನ ಪೇಜಲ್ಲಿ ವೀಡಿಯೋಗಳು ಇಷ್ಟ ಆದರೆ ಈ ಪೇಜನ್ನು ಫಾಲೋ ಮಾಡಿ. ಸಿಗೋಣ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು.